ಈ ಜಗತ್ತಿನಲ್ಲಿ ಕೆಲವು ದ್ರೋಹಗಳು ಕತ್ತಿಯಿಂದ ಆಗುವುದಿಲ್ಲ, ಅವು ಅಪ್ಪುಗೆಯಿಂದ ಆಗ್ತವೆ. ಈ ಕಥೆಯೂ ಹಾಗೆ. ಒಂದೇ ತಾಯಿಯ ಗರ್ಭದಿಂದ ಬಂದ ಇಬ್ಬರು. ಆದ್ರೆ ಅವರ ನಡುವೆ ನಿಂತಿದ್ದು ವಿಶ್ವಾಸ ಅಲ್ಲ, ವಿಶ್ವಾಸದ ಹಿಂದೆ ಮರೆತು ಕುಳಿತ ದ್ರೋಹ. ಹೊನ್ನಾವರದ ಅಂಚಿನಲ್ಲಿದ್ದ ಚಿಕ್ಕ ಹಳ್ಳಿ. ಮಣ್ಣು ಕೆಂಪು, ಮಳೆ ಗಟ್ಟಿಯಾಗಿತ್ತು. ಅಲ್ಲಿ ಒಂದು ಮನೆ ಹಳೆಯದಾದರೂ ನಿಂತಿತ್ತು. ಅದರಂತೆ ನಿಂತಿದ್ದನು ಅಣ್ಣ ಶಿವಣ್ಣ, ತಮ್ಮ ಮಾಧವ ಅವನ ನೆರಳಲ್ಲಿ. ಶಿವಣ್ಣ, ತಮ್ಮನ ಕೈಯನ್ನು ಹಿಡಿದುಕೋ. ತಮ್ಮನನ್ನು ಬೆಳೆಸುವುದು, ರಕ್ಷಿಸುವುದು, ಬುದ್ಧಿ ಕಲಿಸುವುದು ಎಲ್ಲವೂ ನಿನ್ನ ಜವಾಬ್ದಾರಿ ಆಗಿರುತ್ತದೆ. ಮಾಧವ ಇನ್ನು ಚಿಕ್ಕವನು, ಅವನನ್ನು ಮುಂದೆ ಕರೆದುಕೊಂಡು ಹೋಗುವುದು ನಿನ್ನ ಕರ್ತವ್ಯ. ನೀನು ಅವನನ್ನು ಧೈರ್ಯದಿಂದ, ಪ್ರೀತಿಯಿಂದ, ಸಹನೆಯಿಂದ ಆಯ್ತಮ್ಮ, ನೀನು ಹೇಳಿದ ಹಾಗೆ ತಮ್ಮನನ್ನು ನನ್ನ ಜವಾಬ್ದಾರಿಯಂತೆ ಬೆಳೆಸುತ್ತೇನೆ. ತಮ್ಮನನ್ನು ಬೆಳೆಸುವುದು ನನ್ನ ಕರ್ತವ್ಯ ಅಲ್ಲವೇ? ನೀನೇನು ಭಯಪಡಬೇಡ ಅಮ್ಮ, ತಮ್ಮನನ್ನು ಒಳ್ಳೆಯ ದಾರಿಯಲ್ಲಿ ನಾನು ನಡೆಸುತ್ತೇನೆ. ಅಷ್ಟರಲ್ಲಿ ಶಿವಣ್ಣನ ತಂದೆ ಮಹೇಶ ಬಂದನು. ಶಿವಣ್ಣನ ತಾಯಿ ಗೌರಿ. ಗೌರಿ ಹತ್ತಿರ ಬಂದು ಮಹೇಶ ಜಗಳವಾಡಿದನು. ನನಗೆ ಸಾರಾಯಿ ಕುಡಿಯಲು ದುಡ್ಡು ಕೊಡು ಎಂದು. ಗೌರಿಯನ್ನು ಹೊಡೆದು ಬಡೆದು ದುಡ್ಡನ್ನು ಕಸಿದುಕೊಂಡು ಹೋದನು. ಗೌರಿ ಅಳುತ್ತಾ ಕುಳಿತುಕೊಂಡಳು. ಶಿವಣ್ಣ ತಾಯಿಗೆ ಸಮಾಧಾನಪಡಿಸಿದನು. ಅಮ್ಮ, ಅಳ್ಬೇಡ, ದೇವರು ನಮಗೆ ಏನಾದರೂ ದಾರಿ ತೋರಿಸುತ್ತಾನೆ. ಶಿವಣ್ಣ, ನಿಮ್ ತಂದೆಯಿಂದ ನಮಗೆ ಯಾವಾಗ್ಲೂ ಕಿರುಕುಳವೇ ಆಯ್ತು. ನಮಗೆ ದೇವರು ನೆಮ್ಮದಿಯನ್ನಾದ್ರೂ ಯಾವಾಗ ಕೊಡ್ತಾನೆ? ನನಗಂತೂ ಜೀವನ ಸಾಕಾಗಿದೆ. ಅಮ್ಮ, ದೇವರು ಎಲ್ಲವನ್ನೂ ನೋಡುತ್ತಿರುತ್ತಾನೆ. ನಾವು ಮೂವರು ಒಗ್ಗಟ್ಟಿನಿಂದ ದುಡಿದು ಜೀವನ ಸಾಗಿಸೋಣ ಅಮ್ಮ. ಸರಿ ಕಣೋ ಶಿವಣ್ಣ. ಶಿವಣ್ಣ, ಮಾಧವ ಇಬ್ಬರೂ ಬನ್ನಿ, ಊಟ ಮಾಡೋಣ. ಬೆಳಗ್ಗೆ ಕೆಲಸಕ್ಕೆ ಹೊರಡಬೇಕು. ನಮ್ಮ ಈ ಬಡತನದ ಬೇಗೆಯಲ್ಲಿ ನಾವೇ ಬೆಳೆಯಬೇಕು. ಈ ಜಗತ್ತು ಬಡವರನ್ನು ಬೆಳೆಸುವುದು ಬಲು ಕಡಿಮೆ. ಸರಿ ಕಣಮ್ಮ, ಬನ್ನಿ ಊಟ ಮಾಡೋಣ. ಮೂವರೂ ಊಟ ಮಾಡಿ ಮಲಗಿಕೊಂಡರು. ಮಕ್ಕಳಿಬ್ಬರೂ ಮಲಗಿದರು. ಆದರೆ ಗೌರಿಗೆ ತನ್ನ ಇಬ್ಬರು ಮಕ್ಕಳನ್ನು ಒಳ್ಳೆಯ ಗುಣದಿಂದ ಗಳಿಸಬೇಕೆಂಬುದು ತುಂಬಾ ಆಸೆಯಿತ್ತು. ಆದರೆ ತನ್ನ ಗಂಡನ ಕುಡಿತದ ಚಟದಿಂದ ಇಬ್ಬರೂ ಮಕ್ಕಳು ಹಾಳಾಗುತ್ತಾರೆ ಎಂದು ಮನಸ್ಸಿನಲ್ಲಿ ದಿನ ಕುರುಗುತ್ತಿದ್ದಳು. ಗೌರಿಯ ಹಾಗೆ ಯೋಚನೆ ಮಾಡುತ್ತಾ ಕುಳಿತುಕೊಂಡಳು. ಬೆಳಗ್ಗೆ ಆಯಿತು. ತನ್ನ ಇಬ್ಬರು ಮಕ್ಕಳನ್ನು ಎಬ್ಬಿಸಿಕೊಂಡು ಹೊಲಕ್ಕೆ ಕೆಲಸಕ್ಕೆ ಎಂದು ಹೊರಟಳು. ಗೌರಿ ತಾನು ಕೆಲಸ ಮಾಡುತ್ತಾ ಮಾಧವನನ್ನು ಮರದ ಕೆಳಗೆ ಕೂರಿಸಿ ಶಿವಣ್ಣನ ಕರೆದುಕೊಂಡು ಕೆಲಸ ಮಾಡಲು ಶುರು ಮಾಡಿದರು. ಮಧ್ಯಾಹ್ನದವರೆಗೂ ಕೆಲಸ ಮಾಡಿದರು. ಊಟಕ್ಕಿಂತ ಮನೆಗೆ ಹೊರಡುವ ಸಮಯದಲ್ಲಿ, ಶಿವಣ್ಣ, ನೀನು ತಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ನಿಮ್ಮ ತಂದೆಯ ಆಸರೆ ನಿಮಗೆ ಇರುವುದಿಲ್ಲ ಕಣಪ್ಪ. ಮಾಧವನಿಗೆ ಎಲ್ಲವೂ ನೀನೇ ಆಗಿರಬೇಕು. ಅಮ್ಮ, ನೀನು ಚಿಂತೆ ಮಾಡಬೇಡ. ಮಾಧವನನ್ನು ಉತ್ತಮ ರೀತಿಯಲ್ಲಿ ಬೆಳೆಸುವುದು ನನ್ನ ಹೊಣೆಗಾರಿಕೆ ಅಲ್ಲ, ಅದು ನನ್ನ ಕರ್ತವ್ಯ ಅಮ್ಮ. ಹೀಗೆ ಮಾತನಾಡಿಕೊಳ್ಳುತ್ತಾ ಮನೆಗೆ ಹೊರಟಿದ್ದರು. ಹಳ್ಳಿಯ ಒಬ್ಬ ಹುಡುಗ ಓಡಿ ಬಂದು ಶಿವಣ್ಣ ಅವರ ತಂದೆಯನ್ನು ಪಕ್ಕದ ಕಾಡಿನ ಸಿಂಹ ತಿಂದು ಹಾಕಿದ ಸುದ್ದಿ ಮುಟ್ಟಿಸಿದನು. ಎಲ್ಲರೂ ಅಳತೊಡಗಿದರು. ಪಾಪ, ಕೊನೆಗೆ ತಂದೆಯ ಮುಖವನ್ನು ನೋಡದೆ ತಂದೆಯನ್ನು ಮಾಧವ ಮತ್ತು ಶಿವಣ್ಣ ಕಳೆದುಕೊಂಡರು. ಗೌರಿಗೆ ಇದನ್ನು ಸಹಿಸಿಕೊಳ್ಳಲಾಗಲಿಲ್ಲ. ಆದರೆ ಅನಿವಾರ್ಯ, ಸಹಿಸಿಕೊಳ್ಳಬೇಕಿತ್ತು. ಗೌರಿಯು ರಾತ್ರಿ ಊಟ ಮಾಡದೆ ತನ್ನ ಗಂಡನ ಚಿಂತೆಯಲ್ಲಿ ಮಲಗಿಕೊಂಡಳು. ಶಿವಣ್ಣ ಮತ್ತು ಮಾಧವ ಇವರು ಕೂಡ ಊಟ ಮಾಡದೆ ಮಲಗಿದರು. ಮರುದಿನ ಮುಂಜಾನೆ ಶಿವಣ್ಣನು ಮಾಧವನನ್ನು ಕರೆದುಕೊಂಡು ಬೇರೆಯವರ ಜನರಿಗೆ ಕೆಲಸ ಎಂದು ಹೊರಟರು. ತಮ್ಮ ಜಮೀನಿನಲ್ಲಿ ಬೆಳೆ ಏನೂ ಇರಲಿಲ್ಲ. ಅದರಲ್ಲಿ 3 ಜನರ ಹೊಟ್ಟೆ ತುಂಬಿಸುವುದು ಕಷ್ಟ. ಮಾಧವ, ಎದ್ದೇಳು, ನಾವು ಬೇರೆಯವರ ಜಮೀನಿಗೆ ಕೆಲಸಕ್ಕೆ ಹೋಗೋಣ. ನಾವು ದುಡಿದರೆ ಮಾತ್ರ ನಮ್ಮ ಹೊಟ್ಟೆ ತುಂಬಲು ಸಾಧ್ಯ. ಅಮ್ಮ ಒಬ್ಬಳೇ ದುಡಿಯುವುದರಿಂದ ನಾವು 3 ಜನ ಬದುಕುವುದು ಕಷ್ಟವಾಗುತ್ತದೆ. ಬಾ ತಮ್ಮ, ಕೆಲಸಕ್ಕೆ ಹೋಗೋಣ. ಆಯ್ತಣ್ಣ, ಹೋಗೋಣ ಬಾ. ಅತ್ತ ಇಬ್ಬರೂ ಕೆಲಸಕ್ಕೆ ಹೋದರೂ ಇತ್ತ ಗೌರಿಯ ತಮ್ಮ ಜಮೀನಿಗೆ ಕೆಲಸಕ್ಕೆ ಹೋದಳು. ಊರಿನ ಒಬ್ಬ ಸಾಹುಕಾರ ಮನೆಗೆ ಹೊರಟರು ಶಿವಣ್ಣ ಮತ್ತು ಮಾಧವ. ಸಾಹುಕಾರನ ಮನೆಯನ್ನು ತಲುಪಿದರು.
ಮನೆಯ ಮುಂದೆ ಅಂಗಳದಲ್ಲಿ ನಿಂತಿದ್ದ. ಇವರಿಬ್ಬರೂ ಸಾಹುಕಾರನ ಬಳಿಗೆ ಹೋದರು. ಏನಪ್ಪ ಹುಡುಗರ, ಈ ಕಡೆ ಬಂದಿದ್ದೀರಿ? ನಿಮ್ಮ ತಂದೆಯನ್ನು ಸಿಂಹ ಆಹಾರವನ್ನಾಗಿ ಎತ್ತುಕೊಂಡು ಹೋಯಿತಂತೆ. ತುಂಬ ಬೇಸರವಾಯಿತು ಕಣಪ್ಪ. ನಿಮ್ಮಿಬ್ಬರು ಇನ್ನೂ ಚಿಕ್ಕವರು. ನಿಮ್ಮ ಮುಂದಿನ ಭವಿಷ್ಯ ತುಂಬ ಕಷ್ಟವಾಗಿರುತ್ತದ. ಜೋಪಾನ. ಸಾಹುಕಾರ, ನಾವು ನಿಮ್ಮತ್ತಿರ ಕೆಲಸ ಕೇಳಲು ಬಂದಿದ್ದೇವೆ. ನೀವು ನಮಗೆ ಏನಾದರೂ ಕೆಲಸ ಕೊಟ್ಟು ನಮ್ಮ ಜೀವನ ರೂಪಿಸಿಕೊಳ್ಳಲು ಒಂದು ಅವಕಾಶ ಕೊಟ್ಟಂತೆ ಆಗುತ್ತದೆ. ಏನಾದರೂ ಕೆಲಸ ಕೊಡಿ. ನಿಮಗೆ ಏನು ಕೆಲಸ ಮಾಡಲು ಬರುತ್ತದೆ? ನಿಮ್ಮದೇ ಜಮೀನು ಇದೆಯಲ್ವಾ? ಅಲ್ಲೇ ಹೋಗಿ ದುಡಿಯಿರಿ. ನಿಮಗೆ ಎಷ್ಟು ಕೆಲಸ ಮಾಡಲು ಬರುತ್ತದೆ? ಹಾಗೆನ್ನಬೇಡಿ, ನಾವಿಬ್ರು ಕೆಲಸ ಮಾಡ್ತೇವೆ. ಒಬ್ಬರ ಸಂಬಳ ಕೊಟ್ಟರೆ ಸಾಕು. ನಾವಿಬ್ಬರು ಸಾಯಂಕಾಲದವರೆಗೂ ದುಡಿಯುತ್ತೇವೆ. ದಯವಿಟ್ಟು ಏನಾದರೂ ಕೆಲಸ ಕೊಡಿ. ಸಾಹುಕಾರನಿಗೆ ಮಕ್ಕಳನ್ನು ನೋಡಿ ಅಯ್ಯೋ ಎನಿಸಿತು. ಸ್ವಲ್ಪ ಯೋಚಿಸಿ ನೋಡಿದ. ಆಯಿತು, ನನ್ನ ಹಳ್ಳದ ಪಕ್ಕದ ಜಮೀನು ಇದೆಯಲ್ವಾ, ಅಲ್ಲಿ ಹೋಗಿ ನೀವಿಬ್ಬರು ನೀರು ಹಾಯಿಸಲು ಹೋಗಿ. ನಾನು ಆಮೇಲೆ ಬರುತ್ತೇನೆ. ಈಗ ನೀವು ಅಲ್ಲಿ ಹೋಗಿ ನೀರು ಹಾಯಿಸಿರಿ. ಸರಿ ಸಾಹುಕಾರರೇ, ನಾವು ಹೋಗ್ತೇವೆ. ಶಿವಣ್ಣ ಮತ್ತು ಮಾಧವ ಇಬ್ಬರೂ ನೀರು ಹಾಯಿಸಲು ಹೊಲಕ್ಕೆ ಹೊರಟರು. ಇಬ್ಬರೂ ಮಾತನಾಡಿದರು. ಅಣ್ಣ, ನಾವಿಬ್ಬರು ಕೆಲಸ ಮಾಡ್ತೇವೆ. ನೀನ್ಯಾಕೆ ಒಬ್ಬರ ಸಂಬಳ ಕೇಳಿದೆ? ನಾವಿಬ್ರು ಚಿಕ್ಕವರಲ್ಲವೇ? ಒಬ್ಬರ ಸಂಬಳ ಕೊಡುವುದು ಹೆಚ್ಚು. ಅದರಲ್ಲಿ ಇಬ್ಬರ ಸಂಬಳ ಯಾರಾದ್ರೂ ಕೊಡ್ತಾರೆಯೇ? ಆಯ್ತ ಬಾ ಅಣ್ಣ, ಕೆಲಸ ಮಾಡೋಣ. ಸಾಯಂಕಾಲದವರೆಗೂ ಇಬ್ಬರು ಹೊಲಕ್ಕೆ ನೀರ್ ಹಾಯಿಸಿದರು. ಅಷ್ಟೊತ್ತಿಗೆ ಸಾಹುಕಾರ ಅಲ್ಲಿಗೆ ಬಂದನು. ಏನು ಶಿವಣ್ಣ, ನೀರು ಹಾಯಿಸುವುದು ಎಲ್ಲವೂ ಮುಗಿಯಿತೆ ಅಥವಾ ಇಲ್ಲವೇ? ಚೆನ್ನಾಗಿ ನೀರು ಸಂಪೂರ್ಣವಾಗಿ ಹಾಯಿಸಿದ್ರಾ ಅಥವಾ ಹಾಳು ಕೆಲಸ ಮಾಡಿದ್ರಾ? ಹೇಗೆ? ಹಾಗೇನಿಲ್ಲ ಸಾಹುಕಾರ್ರೆ, ಸಂಪೂರ್ಣವಾಗಿ ನೀರು ಹಾಯಿಸ್ತೇವೆ. ನೀವು ಬೇಕಿದ್ರೆ ಆ ಕಡೆ ತುದಿಗೆ ನಿಂತು ನೋಡಿ. ಇರ್ಲಿ, ನಿಮ್ಮ ಮೇಲೆ ನಂಬಿಕೆ ಇದೆ. ಇನ್ನೊಂದು ಸ್ವಲ್ಪ ಇರುವುದನ್ನು ಮುಗಿಸಿಕೊಂಡು ಸಾಯಂಕಾಲ ಬಂದ ನಿಮ್ಮ ಕೂಲಿಯನ್ನು ತೆಗೆದುಕೊಂಡು ಹೋಗಿ. ಇಬ್ಬರೂ ಕೆಲಸ ಮುಗಿಸಿದರು. ಶಿವಣ್ಣನ ಮಾಧವ ಸಾಹುಕಾರರ ಮನೆ ಕಡೆಯ ಅತ್ತ ಹೆಜ್ಜೆ ಹಾಕಿದರು. ಸಾಹುಕಾರನ ಮನೆ ತಲುಪಿದರು. ಸಾಹುಕಾರರೇ, ಕೆಲಸ ಮುಗಿಸಿ ಬಂದಿದ್ದೇವೆ. ಸಾಯಂಕಾಲ ಮನೆಗೆ ಬರಲು ಹೇಳಿದ್ದೀರಿ, ಅದಕ್ಕೆ ಬಂದೆವು. ಸರಿ, ತೆಗೆದುಕೊಳ್ಳಿ ನಿಮ್ಮ ಕೂಲಿಯನ್ನು. ಸಾಹುಕಾರನು ಒಬ್ಬರ ಕೂಲಿಯನ್ನು ಕಳುಹಿಸಿದನು. ಇಬ್ಬರು ಸಂತೋಷದಿಂದ ಮನೆಗೆ ಹೋದರು. ಅತ್ತ ತಾಯಿಯು ಬೇಸರದಿಂದ ಮನೆಗೆ ಬಂದಿದ್ದಾಳೆ. ಇವರು ಕೂಡ ಮನೆಗೆ ಕೆಲಸದಿಂದ ಬೆಸತ್ತು ಬಂದಿದ್ದಾರೆ. ಗೌರಿಯು ಇಬ್ಬರು ಮಕ್ಕಳ ತಂದೆ ಕೂಲಿಯನ್ನು ನೋಡಿ ಕಣ್ಣಲ್ಲಿ ನೀರು ತಂದರು. ಇಷ್ಟು ಚಿಕ್ಕ ವಯಸ್ಸಿಗೆ ನಿಮ್ಗೆ ನಾನಂತಹ ಕಷ್ಟ ಕೊಡುತ್ತಿದ್ದೇನೆ ಮಕ್ಕಳೇ, ನನ್ನನ್ನು ಕ್ಷಮಿಸಿಬಿಡಿ ಎಂದು ಕಣ್ಣೀರು ಹಾಕಿದಳು. ಶಿವಣ್ಣ ಮತ್ತು ಮಾಧವ ಅವರು ಕೂಡ ತಾಯಿಯನ್ನು ಸಮಾಧಾನಪಡಿಸಿ ಊಟ ಮಾಡಲು ಹೋದರು. ಎಲ್ಲರೂ ಸೇರಿ ಊಟ ಮಾಡಿದರು. ನಂತರ ಶಿವಣ್ಣ ತಾಯಿಯನ್ನು ಕೇಳಿದ. ಅಮ್ಮ, ನಾವು ದಿನವಿಡೀ ದುಡಿಯೋದ್ರಿಂದ ನಮ್ಮ ಜೀವನ ಸಾಗಿಸಬಹುದಾ ಅಮ್ಮ? ನನಗೆ ನನ್ನ ತಮ್ಮನ ಸಂತೋಷದಿಂದಿರ್ಬೇಕೆಂಬುದು ತುಂಬಾ ಆಸೆ. ಆದ್ರೆ ಇದು ವಿಧಿಯಾಟ ಬೇರೆ ಇದೆಯಲ್ಲ ಅಮ್ಮ. ಹೌದು ಮಗನೇ, ಹಣೆಬರಹದಲ್ಲಿ ಬರೆದಿರೋದು ಆಗ್ಲೇಬೇಕು. ಈಗ ನೀನು ಕಷ್ಟಪಡುವುದು ನಿನ್ನ ಹಣೆಬರಹದಲ್ಲಿ ಬರೆದಿದೆ. ತಮ್ಮನು ಸಾಕುವುದು ನಮ್ಮಿಬ್ಬರ ಕರ್ತವ್ಯ. ಇನ್ನು ಮೇಲೆ ಮಾಧವನಿಗೆ ಅಣ್ಣನೋ ತಮ್ಮನೋ ತಾಯಿಯೂ ತಂದೆಯೂ ಎಲ್ಲವೂ ನೀನೇ ಆಗಿರಬೇಕು. ಅಮ್ಮ, ನನ್ನ ಪ್ರಾಣವನ್ನು ಪಣಕ್ಕಿಟ್ಟಾದ್ರೂ ನನ್ನ ತಮ್ಮನನ್ನು ಸಂತೋಷದಿಂದ ಇಡ್ತೇನೆ. ಅಷ್ಟು ಮಾಡು ಶಿವಣ್ಣ. ಬನ್ನಿ ಅಮ್ಮ, ಮಲ್ಕೊಳ್ಳೋಣ. ನಾಳೆ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು. ಈಗಾಗ್ಲೇ ಸಮಯ ತುಂಬಾ ತಡವಾಗಿದೆ. ತಮ್ಮನಿಗೆ ಕೆಲಸ ಮಾಡಿ ನಿದ್ದೆ ಬಂದಿದೆ. ಬಾ ಅಮ್ಮ, ಮಲ್ಕೊಳ್ಳೋಣ. ಮಾರನೆಯ ದಿನ ಎಂದಿನಂತೆ ಮಾಧವ ಮತ್ತು ಶಿವಣ್ಣ ಇಬ್ಬರೂ ಸಾಹುಕಾರನ ಹೊಲಕ್ಕೆ ಕೆಲಸಕ್ಕೆ ಹೋದ್ರು. ಸಾಹುಕಾರನಿಗೆ ಇವರನ್ನು ಕೆಲಸಕ್ಕೆ ಸೇರಿಸಲು ಇಷ್ಟವೇ ಇರಲಿಲ್ಲ. ಆದ್ರಿಂದ ಇವರಿಗೆ ದಿನವಿಡೀ ತುಂಬಾ ಕೆಲಸವನ್ನ ಹಚ್ತಿದ್ದ. ಆದ್ರೆ ಇಬ್ಬರೂ ಆ ಕೆಲಸಗಳನ್ನೆಲ್ಲ ಮುಗಿಸ್ತಿದ್ರು. ಇದ್ರಿಂದ ಸಾಹುಕಾರನಿಗೆ ತುಂಬಾ ಬೇಸರವಾಯಿತು. ಹೇಗಾದ್ರೂ ಮಾಡಿ ಇವರನ್ನು ಕೆಲಸದಿಂದ ತೆಗಿಬೇಕು ಎಂದು ಸಾಹುಕಾರ ಹುಚ್ಚು ಹಾಕಿದ. ಬೆಳೆಯನ್ನ ಕೊಯ್ಲು ಮಾಡಿ ರಾಶಿ ಮಾಡಿದ್ರು.
ಆಗ ಸಾಹುಕಾರನಿಗೆ ಒಂದು ಉಪಾಯ ಹೊಳಿತು. ಶಿವಣ್ಣ, ನೋಡು, ಭತ್ತ ಕೊಯ್ಲು ಮಾಡುವುದು ಮುಗಿದಿದೆ. ನೀನು ಚಿಕ್ಕವನು, ರಾತ್ರಿ ಇಲ್ಲಿ ಮಲಗಿಕೊಳ್ಳಬೇಡ. ಒಬ್ಬನಿಗೆ ಹೆದರಿಕೆ ಆಗುತ್ತದೆ. ನಿನ್ನ ತಮ್ಮನನ್ನು ಕರೆದುಕೊಂಡು ಅಮ್ಮನ ಜೊತೆ ಹಾಯಾಗಿ ಮಲಗಿಕೋ. ಶಿವಣ್ಣನಿಗೆ ತುಂಬಾ ಸಂತೋಷವಾಯಿತು. ಸಾಹುಕಾರನ ಮಾತಿನಂತೆ ಶಿವಣ್ಣನು ಮನೆಗೆ ಹೋಗಿ ಮಲಗಿಕೊಂಡನು. ಮಾರನೇ ದಿನ ಮುಂಜಾನೆ ಶಿವಣ್ಣ ಜಮೀನಿಗೆ ಬೇಗನೆ ಹೋದ. ಆದರೆ ಶಿವಣ್ಣ ಹೋಗುವಷ್ಟರಲ್ಲಿ ಕೊಯ್ಲು ಮಾಡಿ ಇಟ್ಟಿದ್ದ ಅರ್ಧ ಭತ್ತ ಖಾಲಿಯಾಗಿತ್ತು. ಶಿವಣ್ಣ ತುಂಬಾ ಗಾಬರಿಯಾದ. ಅಯ್ಯೋ ದೇವ್ರೇ, ಇದೇನಾಯಿತು? ಮೊದ್ಲೇ ಚಿಕ್ಕ ಹುಡುಗರು ಎಂದು ಸಾಹುಕಾರರು ಕೆಲಸ ಕೊಡುತ್ತಿರಲಿಲ್ಲ. ಆದರೆ ಈಗ ಯಾರು ಈ ಭತ್ತವನ್ನು ಕದ್ದುಕೊಂಡು ಹೋಗಿದ್ದಾರೆ? ಈ ವಿಷಯ ಸಾಹುಕಾರರಿಗೆ ಗೊತ್ತಾದ್ರ ನಮ್ಮನ್ನು ಕೆಲಸದಿಂದಲೇ ತೆಗೆದು ಹಾಕುತ್ತಾರೆ. ಭಗವಂತ, ಈಗ ನಾನೇನ್ ಮಾಡ್ಲಿ? ಅಷ್ಟರಲ್ಲಿ ಸಾಹುಕಾರ ಆಳಿನೊಂದಿಗೆ ಜಮೀನಿಗೆ ಬಂದನು. ಉರಿ ಬಿಸಿಲು ಆಕಾಶದಲ್ಲಿ ಉರಿಯುತ್ತಿತ್ತು. ಬರಿಗಾಲಿನಲ್ಲಿ ಶಿವಣ್ಣ ಹೊಲದಲ್ಲಿ ಭಯದಿಂದ ನಿಂತುಕೊಂಡಿದ್ದ. ಲೋ ಶಿವಣ್ಣ, ಉಳಿದ ಭತ್ತವೆಲ್ಲ ಎಲ್ಲಿ? ದನಿ, ನನಗೂ ಅದೇ ತಿಳಿಯುತ್ತಿಲ್ಲ. ಕೊಯ್ಲು ಮಾಡಿ ಇಟ್ಟ ಭತ್ತವೆಲ್ಲ ಯಾರೋ ಕದ್ದುಕೊಂಡು ಹೋಗಿದ್ದಾರೆ. ಏನ್ ಮಾಡ್ಬೇಕೆಂದು ತೋಚುತ್ತಿಲ್ಲ. ಹೋ, ಇದು ನಿನ್ನ ಕೆಲಸವೇ ತಿನ್ನೋಕೆ ಎಂದು ನನ್ನ ಹತ್ತಿರ ಕೇಳಿದರೆ ನಾನೇ ಕೊಡುತ್ತಿದ್ದೆ. ಹೀಗೆ ಕಳ್ಳತನ ಮಾಡಿ ಭತ್ತ ತೆಗೆದುಕೊಂಡು ಹೋದರೆ ಏನಾಯಿತು? ನೋಡಿ ಧನಿ, ನಾನು ಬಡವನಾಗಿರಬಹುದು, ಆದರೆ ಯಾವತ್ತಿಗೂ ಕಳ್ಳತನ ಮಾಡಿ ತಿಂದಿಲ್ಲ. ಕಷ್ಟಪಟ್ಟು ದುಡಿದು ಎಷ್ಟು ಸಿಗುತ್ತದೆಯೋ ಅಷ್ಟು ತಿಂದು ಜೀವನ ಸಾಗಿಸುವ ಕುಟುಂಬ ನಮ್ಮದು. ನಿಜವಾಗಿಯೂ ನಾವು ಯಾವ ಕಳ್ಳತನವನ್ನೂ ಮಾಡಿಲ್ಲ. ಹೂ ಮಾಡೋದೆಲ್ಲ ಮಾಡ್ಬಿಟ್ಟು ಹೇಳೋಕೇನ್ ಚೆನ್ನಾಗಿಲೆ. ನೀನು ಏನ್ ಮಾಡ್ತೀಯೋ ಗೊತ್ತಿಲ್ಲ ನನ್ಗೆ. ಭತ್ತದ ಬೆಲೆ 10,000 ತಂದುಕೊಡ್ಬೇಕು. ಅಯ್ಯೋ, ನಾನ್ ತೆಗೆದುಕೊಂಡು ಹೋಗಿಲ್ಲ ಎಂದ್ಮೇಲೆ ಹಣವನ್ನು ಯಾಕೆ ಕೊಡ್ಲಿ? ಇಲ್ಲಿ ನಿನ್ನನ್ನು ಬಿಟ್ಟರೆ ಮತ್ಯಾರೂ ಸುಳಿಯುವುದಿಲ್ಲ. ಅಂತಹದ್ದರಲ್ಲಿ ಈ ಭತ್ತವನ್ನು ಯಾರು ಒಯ್ಯಲು ಸಾಧ್ಯ? ನೀನು ಏನು ಮಾಡುತ್ತೀಯೋ ಗೊತ್ತಿಲ್ಲ, ಆದರೆ ನನಗೆ ನನ್ನ ಭತ್ತ ಬೇಕು. ಶಿವಣ್ಣನು ತುಂಬಾ ದುಃಖದಿಂದ ಮನೆಗೆ ಹೋದ. ಮನೆಯಲ್ಲಿ ತಾಯಿ ತನ್ನ ಮಗ ದುಡಿದು ಬಂದನೆಂದು ಸಂತೋಷದಿಂದ ಕುಳಿತಿದ್ದಳು. ಹಸ್ತರಲ್ಲಿ ಶಿವಣ್ಣನು ಅಳುತ್ತಿರುವುದನ್ನು ನೋಡಿ ತಾಯಿ ಗಾಬರಿಗೊಂಡಳು. ಶಿವಣ್ಣ, ಏನಾಯಿತು? ಯಾಕೆ ಇಷ್ಟು ಅಳುತ್ತಿದ್ದೀಯಪ್ಪ? ಶಿವಣ್ಣ ನಡೆದ ವಿಷಯವನ್ನೆಲ್ಲ ಹೇಳಿದ. ಶಿವಣ್ಣ ತಾಯಿಯೂ ಸಾಹುಕಾರನಲ್ಲಿ ಮಗನನ್ನು ಕರೆದುಕೊಂಡು ಹೋದಳು. ಅಷ್ಟರಲ್ಲಿ ಸಾಹುಕಾರನ ಮನೆಯ ಮುಂದೆ ಭತ್ತದ ಹೊರೆಯನ್ನು ನೋಡಿದರು. ಸಾಹುಕಾರರು ಶಿವಣ್ಣ ಹಾಗೂ ಅವನ ತಾಯಿಯನ್ನು ನೋಡಿ ತುಂಬಾ ಗಾಬರಿಯಾದನು. ಅಲ್ಲಿ ಯಾರೂ ಯಾರಿಗೂ ಉತ್ತರಿಸುವ ಅವಶ್ಯಕತೆ ಇರಲಿಲ್ಲ. ಎಲ್ಲವೂ ತಾನಾಗಿಯೇ ಅರ್ಥವಾಗಿತ್ತು. ಆದ್ದರಿಂದ ಸಾಹುಕಾರನು ಶಿವಣ್ಣನ ತಾಯಿಯಲ್ಲಿ ಕ್ಷಮೆ ಕೇಳಿದನು. ಆದರೆ ಕ್ಷಮಿಸುವ ಪರಿಸ್ಥಿತಿಯಲ್ಲಿ ಶಿವಣ್ಣನ ತಾಯಿ ಇರಲಿಲ್ಲ. ಮೌನದಿಂದ ಶಿವಣ್ಣನನ್ನು ಕರೆದುಕೊಂಡು ಮನೆಗೆ ಹೊರಟಳು.